ಸೊ ಈಗ ನಮ್ಮ ಜೊತೆಗೆ ಬನ್ನೇರ್ಘಟ್ಟ ಅಪೋಲೋ ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಿಪಾರ್ಟ್ಮೆಂಟ್ ನ ಡಾಕ್ಟರ್ ಆಗಿರುವಂತಹ ಗುರುಚರಣ್ ಅಡೂರ್ ಅವರು ಇದ್ದಾರೆ. ಸೊ ಡಾಕ್ಟರ್, ನಾವು ನೋಡ್ತಾ ಇದ್ವಿ ಇವತ್ತು ಒಂದು ಬ್ರೈನ್ ಸ್ಟ್ರೋಕ್ ಕುರಿತಾದಂತಹ ಜಾಗೃತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಹಮ್ಮಿಕೊಳ್ಳಲಾಗಿದೆ ಅಪೋಲೋ ಆಸ್ಪತ್ರೆಯಿಂದ. ಸೊ ನಿಮಗೆ ನಾನು ಕೇಳುವಂತಹ ಏನ್ ಪ್ರಶ್ನೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಯಂಗ್ಸ್ಟರ್ಸ್ ಅಲ್ಲಿ ಈ ಬ್ರೈನ್ ಸ್ಟ್ರೋಕ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುವಂತ ಕಾಯಿಲೆ ಆಗಿದೆ. ಹಾರ್ಟ್ ಅಟ್ಯಾಕ್ ನಂತರ ಕಾಣಿಸ್ಕೊಳ್ತಾ ಇರುವಂತದ್ದು ಈ ಸ್ಟ್ರೋಕ್ ಹೆಚ್ಚಿನ ಸಂಖ್ಯೆಯಲ್ಲಿ. ಸೊ ಈ ಕುರಿತಾಗಿ ಮಾಹಿತಿ ನೀಡೋದಾದ್ರೆ, ಮುಂಚೆ ನಾವು ನೋಡೋದಾದ್ರೆ ಸ್ಟ್ರೋಕ್ ಅಂದ್ರೆ ಅದು ಒಂದು ವಯಸ್ಸಾದವ್ರ ಕಾಯಿಲೆ ಅಂತ ನಾವು ಹೇಳ್ತಾ ಇದ್ವಿ, ಇಟ್ಸ್ ಅ ಡಿಸೀಸ್ ಆಫ್ ದ ಓಲ್ಡ್ ಅಂತ. ಆದರೆ ಈಗ ವಾಟ್ ವಿ ಆರ್ ಸೀಯಿಂಗ್ ಅಂತ ಹೇಳಿದ್ರೆ ಯಾವುದೇ ಒಂದು ಏಜ್ ಬಾರ್ ಇಲ್ಲ. ಸ್ಟ್ರೋಕ್ ಸಣ್ಣ ಮಕ್ಕಳಲ್ಲೂ ಆಗಬಹುದು, ಪೀಡಿಯಾಟ್ರಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಒಂದು ಈ ಟೀನೇಜ್ ಪೀಪಲ್ ಅಲ್ಲಿ, ಯಂಗ್ ಅಡಲ್ಟ್ಸ್ ಅಲ್ಲಿ ಸಹ ಆಗ್ಬೋದು, ವಯಸ್ಸಾದವರಲ್ಲಿ ಆಗೇ ಆಗುತ್ತೆ. ಪ್ರಮುಖವಾಗಿ ಹೇಳೋದಾದ್ರೆ ಚಿಕ್ಕ ವಯಸ್ಸು ಅಂದ್ರೆ ಒಂದು 20 ರಿಂದ 45 ವರ್ಷದ ಒಳಗೆ ಆಗುವಂತಹ ಒಂದು ಸ್ಟ್ರೋಕ್ ಅನ್ನ ನಾವೇನ್ ಹೇಳ್ತೀವಿ ಅದಕ್ಕೆ ಸ್ಟ್ರೋಕ್ ಇನ್ ಯಂಗ್ ಅಂತ ಹೇಳ್ತೀವಿ. ಈಗ ನಾವು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಯಾವ್ಯಾವ ಕಾರಣಗಳಿರುತ್ತೋ ಅದೇ ಕಾರಣಗಳಿಂದನೂ ಸ್ಟ್ರೋಕ್ ಆಗುತ್ತೆ ಅಂತ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಒಬೇಸಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಸ್ ಆಫ್ ಸ್ಟ್ರೋಕ್ ಇನ್ ದ ಯಂಗ್. ಮತ್ತೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೈ ಕೊಲೆಸ್ಟ್ರಾಲ್, ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಟೆಸ್ಟೇ ಮಾಡ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಏನಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ಆಗಬೇಕು ಅಂದ್ರೆ ನಿಮ್ಗೆ 60 ವರ್ಷ ಆಗಿರಬೇಕು ಅಂತ ಅರ್ಥ. ಆದರೆ ಅದು ಹಾಗಲ್ಲ. ಪ್ರತಿ 6 ತಿಂಗಳು ಅಥವಾ ಪ್ರತಿ ವರ್ಷ ವಿ ಶುಡ್ ಗೆಟ್ ಅವರ್ ಆನ್ಯುವಲ್ ಹೆಲ್ತ್ ಚೆಕಪ್ ಡನ್. ಇದರಲ್ಲಿ ನಮಗೆ ಸ್ಟ್ರೋಕ್ ಆಗುವಂಥ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಪತ್ತೆ ಮಾಡಿ ಅದನ್ನು ನಾವು ತಪಾಸಣೆಯನ್ನು ಮಾಡಿಕೊಂಡ್ರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಆಗುತ್ತೆ. ಎರಡನೇದಾಗಿ ಫ್ಯಾಮಿಲಿ ಹಿಸ್ಟ್ರಿ. ಸ್ಟ್ರೋಕ್ ಈಗ ನಾವು ವಿ ಆರ್ ಸೀಯಿಂಗ್ ಅ ಜೆನೆಟಿಕ್ ಬ್ಯಾಕ್ಗ್ರೌಂಡ್, ಜೆನೆಟಿಕ್ ಬೇಸಿಸ್ ಫಾರ್ ಸ್ಟ್ರೋಕ್. ಸೊ ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಹಿರಿಯರಲ್ಲಿ ಯಾರಿಗಾದ್ರೂ ಸ್ಟ್ರೋಕ್ ಆದರೆ ನೀವು ಹುಷಾರಾಗಿ ಪ್ರತಿ ವರ್ಷ ನಿಮ್ಮ ಚೆಕಪ್ ಅನ್ನು ಮಾಡಿಕೊಂಡು ಯು ವಿಲ್ ಹ್ಯಾವ್ ದಟ್ ಎಕ್ಸ್ಟ್ರಾ ಟೆಂಡೆನ್ಸಿ ಟು ಡೆವಲಪ್ ಸ್ಟ್ರೋಕ್. ಅದಕ್ಕೆ ನಿಮಗೆ ವಯಸ್ಸಿನ ಒಂದು ಚೌಕಟ್ಟು ಇರೋದೇ ಇಲ್ಲ. 40 ವರ್ಷಕ್ಕೂ ಸ್ಟ್ರೋಕ್ ಆಗ್ಬೋದು, 80 ವರ್ಷಕ್ಕೂ ಸ್ಟ್ರೋಕ್ ಆಗ್ಬೋದು. ಸೊ ನಿಮ್ಮ ಫ್ಯಾಮಿಲಿಲಿ ಒಂದು ಹಿಸ್ಟ್ರಿ ಅಂತ ಇದ್ದರೆ ನೀವು ಹುಷಾರಾಗಿ ಡಾಕ್ಟರ್ ತಪಾಸಣೆಯನ್ನು ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ತಾ ಬರಬೇಕಾಗಿ ಬರುತ್ತೆ. ಸೊ ಇವಾಗ ಯಂಗ್ಸ್ಟರ್ಸ್ಗಳಲ್ಲಿ ಕಾಮನ್ ಅಂತ ಹೇಳ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ, ಎಲ್ಲೋ ಒಂದ್ ಕಡೆ ಲೈಫ್ ಸ್ಟೈಲ್ ಕೂಡ ತುಂಬಾ ಎಫೆಕ್ಟ್ ಆಗ್ತಾ ಇದೆಯಾ ಇತ್ತೀಚಿನ ಜನರೇಷನ್ ಮೇಲೆ ಅಂತ? ಖಂಡಿತವಾಗಿ ಆಗ್ತಾ ಇದೆ. ಮೊದಲನೇದಾಗಿ ರಾತ್ರಿ ಎಲ್ಲ ಎದ್ದು ಬೆಳಗ್ಗೆ ಮಲಗೋದು. ಸೊ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ರಿವರ್ಸ್ಡ್ ಸ್ಲೀಪ್ ಪ್ಯಾಟರ್ನ್ ಅಂತ ನಾವೇನು ಹೇಳ್ತೀವಿ ಅದೊಂದು. ಮತ್ತೆ ನಿದ್ದೆನೆ ಕಮ್ಮಿ ಆಗಿರೋದು, 3-4 ತಾಸು ಮಲ್ಕೋತಾರೆ. ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ಈಗ ಒಂದು ಲ್ಯಾಪ್ಟಾಪ್ಗೆ ಅಥವಾ ಒಂದು ಮೆಷಿನ್ಗೆ ಒಂದು 8-10 ಅವರ್ಸ್ ಸ್ವಿಚ್ ಆಫ್ ಮಾಡ್ತೀವಿ, ಅದೇ ತರ ನಮ್ಮ ಬ್ರೈನ್ ನೀಡ್ಸ್ ದಟ್ ರೆಸ್ಟ್. ವಿ ಶುಡ್ ಸ್ವಿಚ್ ಆಫ್ ಅವರ್ ಬ್ರೈನ್ ಫಾರ್ ಅ ಮಿನಿಮಮ್ ಆಫ್ 7 to 8 hours. ದಟ್ ವಿಲ್ ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್. ಅದರಿಂದ ಬ್ರೈನ್ನ ಒಂದು ಲಾಂಜಿವಿಟಿ ಅಂತ ನಾವೇನು ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಸೊ ಈ ಸ್ಲೀಪ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲೇಬೇಕಾಗಿ ಬರುತ್ತೆ. ಒಂದು 7 to 8 hours ಆಫ್ ಗುಡ್ ಕ್ವಾಲಿಟಿ ಸ್ಲೀಪ್ ಅನ್ನ ನಾವು ಮಾಡಲೇಬೇಕು. ಆದರೆ ಈಗಿನ ಜನರೇಷನ್ ಸ್ಲೀಪಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ದ ಅಮೌಂಟ್ ಆಫ್ ಇಂಪಾರ್ಟೆನ್ಸ್ ಇಟ್ ಇಸ್ ಗಿವನ್ ಫಾರ್ ಜಿಮ್ ಆರ್ ಬಿಲ್ಡಿಂಗ್ ಅ 6-pack ಇಸ್ ನಾಟ್ ಬೀನ್ ಗಿವನ್ ಫಾರ್ ಬೇಸಿಕ್ ಹೆಲ್ತ್ ಆ್ಯಂಡ್ ಸ್ಲೀಪ್. ಸೊ ಅದನ್ನ ನಾವು ತುಂಬಾ ಎಂಫಸೈಸ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಮುಂಚೆ ಎಲ್ಲ ಹೇಳ್ತಿದ್ರು ನಿದ್ದೆ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಸೊ ಇವಾಗ ಸ್ಲೀಪ್ ಪ್ಯಾಟರ್ನ್ ಅನ್ನೋದೇ ತುಂಬಾ ಎಫೆಕ್ಟ್ ಆಗ್ತಾ ಇರೋದು ಇತ್ತೀಚಿನ ಜನರೇಷನ್ ಮೇಲೆ. ಯಾಕಂದ್ರೆ ಶಿಫ್ಟ್ಗಳು ಆ ಥರ ಇರುತ್ತೆ, ಕೆಲಸದ ಒತ್ತಡ ಆ ಥರ ಇರುತ್ತೆ. ಸೊ ಇದನ್ನೆಲ್ಲ ಕೆಲವೊಂದು ಕಡೆ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಯಾಕಂದ್ರೆ ನಮ್ಮ ಜೀವನ ಏನ್ ನಡೀತಾ ಇರುತ್ತೆ ಅದು ಕೆಲವೊಂದು ಕೆಲಸಗಳ ನಿಮಿತ್ತ ನಾವು ಹೋಗ್ತಾನೆ ಇರ್ಬೇಕಾಗತ್ತೆ. ಅಂಥವ್ರಿಗೆ ಆದಷ್ಟು ನಾವು ತಡೆಗಟ್ಟಿಕೊಳ್ಳಬಹುದು ಈ ಒಂದು ಬ್ರೈನ್ ಸ್ಟ್ರೋಕ್ ಇಂದ. ನಾವು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬಹುದು ಅನ್ನೋದಾದ್ರೆ ಯಾವ ರೀತಿ ತೆಗೆದುಕೊಳ್ಬಹುದು ಡಾಕ್ಟರ್? ಮೊದಲನೇದಾಗಿ ನಾನು ಪ್ರತಿಯೊಬ್ಬರಿಗೂ ಏನ್ ಹೇಳ್ತೀನಿ ಅಂದ್ರೆ ಯೋಗವನ್ನು ಶುರು ಮಾಡಬೇಕು. ಯೋಗ ಹ್ಯಾಸ್ ಅ ಸೈಂಟಿಫಿಕ್ ಬೇಸಿಸ್ ಟು ಪ್ರಿವೆಂಟ್ ಮೆನಿ ಡಿಸೀಸಸ್, ವ್ಯಾಸ್ಕ್ಯುಲರ್ ಡಿಸೀಸಸ್ ಲೈಕ್ ಸ್ಟ್ರೋಕ್ ಆ್ಯಂಡ್ ಹಾರ್ಟ್ ಅಟ್ಯಾಕ್. ನೀವು ದಿನಕ್ಕೆ ಒಂದು 3/4 ತಾಸು ಯೋಗ ಮಾಡಿದ್ರೆ ದಟ್ ವಿಲ್ ರೆಡ್ಯೂಸ್ ಯುವರ್ ರಿಸ್ಕ್ ಆಫ್ ಸ್ಟ್ರೋಕ್ ಬೈ 25 to 30%. ಮತ್ತೆ ನಿಮಗೆ ಪ್ರಾಣಾಯಾಮ ಮಾಡುವುದರಲ್ಲಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಟು ದ ಬ್ರೈನ್ ಸಿಗ್ನಿಫಿಕೆಂಟ್ ಆಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ನಿಮಗೆ ಬಾರ್ಡರ್ ಲೈನ್ ಕೊಲೆಸ್ಟ್ರಾಲ್, ಬಾರ್ಡರ್ ಲೈನ್ ಶುಗರ್ ಇದ್ರೆ ಅದನ್ನ ಅಗ್ರೆಸಿವ್ ಆಗಿ ಮೊದಲನೇ 6 ತಿಂಗಳಲ್ಲೇ ನೀವು ಟ್ರೀಟ್ ಮಾಡ್ಕೊಂಡ್ಬಿಡಿ. ಅದರಿಂದ ನಿಮಗೆ ಸ್ಟ್ರೋಕ್ ಆಗುವ ಚಾನ್ಸಸ್ ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಆಗುತ್ತೆ. ಮತ್ತೆ ಸ್ಮೋಕಿಂಗ್, ಆಲ್ಕೋಹಾಲ್ ಇಂತಹ ಹ್ಯಾಬಿಟ್ಸ್ ಇದ್ರೆ ಅದನ್ನ ಆದಷ್ಟು ಬೇಗ ನೀವು ತಡೆಗಟ್ಟಿದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಸ್ಟ್ರೋಕ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಇರುವಂತ ಒಂದು ಬಲವಾದ ಅಸ್ತ್ರ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನೀವು ಹೇಳಿದ ಹಾಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು 25-30% ನಾವು ಸ್ಟ್ರೋಕ್ ಆಗುವ ಚಾನ್ಸಸ್ನ ಕಮ್ಮಿ ಮಾಡ್ಬೋದು.